ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರಿಗೆ ಒಬ್ಬ ತಾಯಿ ತಂದೆ ಇದ್ದಂತೆ. ಯಾಕಂದ್ರೆ ಮುಂಚೆಯಿಂದ ಕೂಡ ಪಾರ್ಟಿ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ನಂಬಿಕೆಯಿಂದ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಸಲುವಾಗಿ ಹಗಲು ರಾತ್ರಿ ಕಷ್ಟವನ್ನು ಕೂಡ ಪಟ್ಟಿದ್ದೀವಿ. ಹಂಗಾಗಿ ಇವತ್ತು ಮೊನ್ನೆನೇ ಪ್ರಯಾಗರಾಜ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಬೆಂದು ಅಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದು ಒಂದೇ. ಇವತ್ತು ನಮ್ಮೆಲ್ಲರಿಗೂ ಕೂಡ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ನಾಯಕರು ಎಲ್ಲರಿಗೂ ಕೂಡ ಒಂದು ಸಮಾನ ಮನಸ್ಕರದಿಂದ ಇದ್ದಂಥವರೆಲ್ಲ ಕೂಡ ಒಂದು ಕಡೆ ಸೇರಬೇಕು. ಜೊತೆಯಲ್ಲಿ ಒಡೆದಂಥ ಎಲ್ಲ ಮನಸ್ಸುಗಳನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಡೆದಂಥ ನಮ್ಮ ನಾಯಕರು ಎಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಯೋಚನೆಯನ್ನು ಮಾಡಬೇಕು ಅನ್ನೋ ಕಾರಣದಿಂದ ಭಗವಂತನ ಶ್ರೀಕೃಷ್ಣದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಿಂತು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮಂದಿ ಇಡೀ ರಾಜ್ಯದಲ್ಲಿ ಇವತ್ತು ನಿಂತಹ ಶಾಸಕರು, ಸೋತಂತ ಶಾಸಕರು, ಅನೇಕ ಮಂದಿ ಪಾರ್ಟಿ ಸಲುವಾಗಿ ಹಗಲು ರಾತ್ರಿ ದುಡಿದಂಥ ಎಲ್ಲ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಒಂದು ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ಅವ್ರ ಕೈಕಾಲು ಹಿಡ್ಕೊಂಡು ಯಾರೇ ವೈಮನಸ್ಸಿದ್ದಂಥ ಟೈಮಲ್ಲಿ ಕೆಲವು ಮಂದಿ ನಮ್ಮ ಪಾರ್ಟಿಯಿಂದ ದೂರಿದ್ದಂಥ ಟೈಮಲ್ಲಿ ಕೂಡ ಅವರೆಲ್ಲರೂ ಕೂಡ ಬೇಡ್ಕೊಂಡು ಕೇಳಿಕೊಂಡು ಅವ್ರ ಕೈಕಾಲು ಹಿಡ್ಕೊಂಡು ಸರಿ ಮಾಡಿಕೊಂಡು ಪುನಃ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರೋ ಸಲುವಾಗಿ ಪಾರ್ಟಿ ಸಂಘಟನೆ ಸಲುವಾಗಿ ಇವತ್ತು ಮಾಡಬೇಕು ಅನ್ನೋಂಥ ಕಾರಣದಿಂದ ನಾನು ಒಂದು ಯಾತ್ರೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ತಗೊಂಡು ಅಲ್ಲಿ ಬಹಳಷ್ಟು ಮಂದಿ ಹತ್ರ ಶಾಸಕರಾಗಿ ನಿಂತಂಥವ್ರು, ಗೆದ್ದಂಥವ್ರು, ಸೋತಂಥವ್ರು, ನಮ್ಮ ಪಾರ್ಟಿಯ ಸಂಘಟನೆ ಮಾಡಿದ್ದು ಎಲ್ಲರ ಜೊತೆಲೂ ಕೂಡ ಆಲ್ರೆಡಿ ನಾನು ಕೆಲಸಗಳು ಪ್ರಾರಂಭ ಮಾಡಿದ್ದೀನಿ. ನನಗೆ ಅವಕಾಶ ಬಂದಂಗೆಲ್ಲ ಕೂಡ ಇವತ್ತು ನಾನು ಎಲ್ಲರ ಜೊತೆಲಿ ನಾನು ಮಾತಾಡ್ತಾ ಇದ್ದೀನಿ. ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಏನಂದ್ರೆ ಮುಂದಕ್ಕೆ ತಮ್ಮ ಯಾತ್ರೆ ಹೆಂಗು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಪುನಃ ನಮ್ಮ ನಾಯಕರೆಲ್ಲರೂ ಕೂಡ ನಾನು ಪುನಃ ದಿಲ್ಲಿಗೆ ಹೋದಂಥ ಟೈಮಲ್ಲಿ ನಾನು ಕೇಳ್ಕೊತೀನಿ 224 ಕ್ಷೇತ್ರದಲ್ಲಿ ಹೋಗಿ ನಮ್ಮೆಲ್ಲ ನಾಯಕರನ್ನು ಒಗ್ಗಟ್ಟು ಮಾಡೋ ಸಲುವಾಗಿ ಎಲ್ಲ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ನಮ್ಮ ಪಾರ್ಟಿ ಅನ್ನೋಂಥದ್ದು ಅಂತಿಮ. ನಮ್ಮ ಪಾರ್ಟಿ ಏನೇ ನಿರ್ಧಾರವನ್ನು ತಗೊಳ್ಳಿ, ನಮ್ಮ ನಾಯಕರು ತಗೊಂಡಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧತೆಯಿಂದ ಕೆಲಸ ಮಾಡೋಂಥ ವ್ಯಕ್ತಿಗಳಾಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರನ್ನು ಕೂಡ ಒಂದು ಸರಿಪಡಿಸೋ ಸಲುವಾಗಿ ಒಂದು ಸಮಾನ ಮನಸ್ಕರಿದ್ದಂಥ ಎಲ್ಲ ನಾಯಕರನ್ನ ಒಗ್ಗೂಡಿಸೋ ಸಲುವಾಗಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ನಾನು ಯಾತ್ರೆ ಮಾಡೋಕ್ಕಿಂತ ಮುಂಚೆ ಪುನಃ ದಿಲ್ಲಿಗೆ ಹೋಗಿ ಎಲ್ಲ ನಾಯಕರ ಹತ್ರ ಮತ್ತೆ ಪುನಃ ನನಗೆ ಪರ್ಮಿಷನ್ ಕೇಳ್ಕೊಂಡು ಬಂದು ಪುನಃ ನಾನು ಯಾತ್ರೆಯನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.